ಅದ್ರ ಹತ್ರ ಹೇಳೋದು. ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗವೇಣಿ ಶಾಸ್ತ್ರಿ. ಇವತ್ತು ಅಮೂಲ್ ಲೈವ್ ಕನ್ನಡ ಪೇಜ್ ಮೂಲಕ ನಾನು ಇಲ್ಲಿ ಲೈವ್ ಬಂದಿದ್ದೀನಿ. ಅಮೂಲ್ ಕನ್ನಡ ಲೈವ್ ಪೇಜ್. ಇದರಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಲೋಚೋ ಲೋಚೋ ಹಾಗೆ ಲೋಚೋ ರೋಸ್. ಲೋಚೋ ಅಂದ ತಕ್ಷಣ ಏನೋ ಮಾಡಕ್ ಹೋಗಿ ಗಡ್ಬಡೆಯಾಗಿ ಮಾಡಿ ಏನೋ ಆಗಿ ಮತ್ತೇನೋ ಆಗಿದ್ದು ಅಂತ ತಕ್ಷಣ ತಲೆಗೆ ಬರುತ್ತೆ. ಹೌದು, ನೀವು ಕೇಳ್ತಾ ಇರೋದು ಸರಿಯಾಗೇ ಇದೆ. ಲೋಚೋ ಅಂದ್ರೆ ಅದೇ. ಇದು ಸೂರತ್. ಆಕ್ಚುಲಿ ಲೋಚೋಕ್ಕಿಂತ ಅದಕ್ಕೆ ಸೂರತಿ ಲೋಚೋ ಅಂತಾನೆ ಹೆಸರು. ಅದಕ್ಕೆ ಯಾರ್ಯಾರು ಲೈವ್ ಬಂದಿದ್ದೀರಾ ಎಲ್ಲರಿಗೂ ಹಾಯ್. ನಾನು ನಿಜ ಹೇಳ್ಬೇಕು ಅಂದ್ರೆ 10 ಗಂಟೆಗೆ ಲೈವ್ ಬರ್ಬೇಕಿತ್ತು, ಆದ್ರೆ ಮನೆಗೆ ಗೆಸ್ಟ್ ಬಂದಿದ್ರು. ಹಾಗಾಗಿ ಅವ್ರು ಹೋಗೋ ತನಕ ನಾನು ವೇಟ್ ಮಾಡ್ಬೇಕಾಯ್ತು. ಅವರಿಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸೊತ್ತು ಇರ್ಲಿಲ್ಲ. ಹಾಗಾಗಿ ನಾನು ಸಾರಿ 15 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ. ನಾನಿವತ್ತು ಈ ಲೋಚೋಗೆ ಅಮೂಲ್ ಅವರ ಯಾವ್ಯಾವ ಪ್ರಾಡಕ್ಟ್ಸ್ ಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಅಂತ ಮೊದಲು ತೋರಿಸ್ತೀನಿ. ಅಮೂಲ್ ಅವರ ಬಟರ್ ಬೇಕು ಇದಕ್ಕೆ. ಹಾಗೆ ಅಮೂಲ್ ಅವರ ಚನಾ ದಾಲ್. ಒಂದ್ಸಲ ನೀವು ಫ್ರೀ ಇದ್ದಾಗ ಅಮೂಲ್ ಸ್ಟೋರ್ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಆನ್ಲೈನ್ ಕೂಡ ಲಭ್ಯ ಇರುತ್ತೆ. ಒಂದ್ಸಲ ಚೆಕ್ ಮಾಡಿ, ತುಂಬಾ ಚೆನ್ನಾಗಿರತ್ತೆ. ಚೆನ್ನಾಗಿ ಒದಗತ್ತೆ. ಅಂದ್ರೆ 1 ಲೋಟ ಹಾಕಿದ್ರೆ 1/4 ಲೋಟದಷ್ಟು ಹೆಚ್ಚಾಗತ್ತೆ ಅದು ಬೀಸಿ ರುಬ್ಬಿದಾಗ. ಹಾಗೆ ಮತ್ತೊಂದು ಪ್ರಾಡಕ್ಟ್ಸ್ ಬೇಕು ಅಮೂಲ್ದು. ಯಾವುದು ಅಂದ್ರೆ ಅದು ಅಮೂಲ್ ಅವರ ಕರ್ಡ್. ಇದಿಷ್ಟು ಅಮೂಲ್ ಅವರ ಪ್ರಾಡಕ್ಟ್ಸ್ ಬೇಕು. ಮತ್ತೆ ಉಳಿದಂತೆ ಏನೇನ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇದು ನಾವು ಸಮೋಸ ಇಲ್ಲ ಏನಾದ್ರೂ ಚಾಟ್ಸ್ ಮಾಡಿದಾಗ ಮಾಡ್ಕೋತೀವಲ್ವಾ, ಆ ಗ್ರೀನ್ ಚಟ್ನಿ ಇದು ಆಮೇಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಈರುಳ್ಳಿ. ಇದು ಲೋಚೋ ಮಸಾಲ ಅಂತಾನೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ಎಲ್ಲೋ ಅಂಗಡಿಯಿಂದ ತಂದಿದ್ದಲ್ಲ. ಅಂಗಡಿಯಲ್ಲಿ ಸಿಗತ್ತಾ ಅಂತ ನನ್ಗೆ ಗೊತ್ತೂ ಇಲ್ಲ. ಮತ್ತೆ ಇದು ಯಾವ್ದಾದ್ರೂ ಒಂದು ಅವಲಕ್ಕಿ. ನನಗೆ ಅಮೂಲ್ ಅವರ ಅವಲಕ್ಕಿ ಅದು ಪ್ಯಾಕೆಟ್ ಫುಲ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಎಸ್ದಿದ್ದೆ. ಜಸ್ಟ್ ನಿಮ್ಗೆ ತೋರ್ಸಕ್ ತಗೊಂಡಿದ್ದೀನಿ. ಇಲ್ಲಿ ಕಾಯಿ. ಇಲ್ಲಿ ನೀವು ಕಾಯಿ ಬದಲು ಪನ್ನೀರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಚೀಸ್ ಕೂಡ ಯೂಸ್ ಮಾಡ್ಬೋದು. ನಾವು ಮಲೆನಾಡಿಗರಾಗೋದ್ರಿಂದ ನಾನು ಇಲ್ಲಿ ಕಾಯನ್ನ ಹಾಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಲಿಂಬೆ ಹಣ್ಣು, ಸೇಬ್, ಹಾಗೆ ಟೊಮೆಟೊ ಕೆಚಪ್. ಇದು ಶೇಜ್ವಾನ್ ಸಾಸ್ ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋದು. ಫಸ್ಟ್ ಏನ್ ಮಾಡ್ಬೇಕಂದ್ರೆ, 1 ಲೋಟ, ಈ ಲೋಟದಲ್ಲಿ 1 ಲೋಟ ಚನಾ ದಾಲ್ ಹಾಕಬೇಕು. ಇದಕ್ಕೆ 1/4 ಕಪ್ ಅಷ್ಟು ಉದ್ದಿನ ಬೇಳೆ ಹಾಕಬೇಕು. ಹಾಗೆ ಒಂದು ಕೈಯಲ್ಲಿ 2 ಸ್ಪೂನ್ ಆಗುವಷ್ಟು ಅವಲಕ್ಕಿ. ಇದನ್ನ ಚೆನ್ನಾಗಿ 4 ತಾಸು ನೆನೆಸ್ಬೇಕು. 4 ತಾಸು ನೆನೆಸಾದ ತಕ್ಷಣ ಅದನ್ನ ನೀರು ಕಡಿಮೆ ಹಾಕಿ ರುಬ್ಬಬೇಕು. ರುಬ್ಬಿದನ್ನ ಈ ತರ ಇಷ್ಟು ಚೆನ್ನಾಗಿ ಅದು ಫರ್ಮೆಂಟೇಶನ್ ಆಗಿರತ್ತೆ. ನೋಡಿ, ಇದನ್ನ ನೊರೆ ಬಂದಿದ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದಕ್ಕೆ ನಾನು ಏನು ಉಪಯೋಗಿಸಿಲ್ಲ. ಇದು ನಿಮ್ಗೆ ಬೇಗ ಮಾಡ್ಕೋಬೇಕು ಇನ್ಸ್ಟೆಂಟ್ ಆಗಿ ಅಂದ್ರೆ ನೀವು ಇದಕ್ಕೆ ಇಲ್ಲ ಸೋಡಾ ಏನಾದ್ರೂ ಹಾಕಿ ಬೇಗ ಮಾಡ್ಕೋಬಹುದು. ನಾನು ಇದನ್ನ ರಾತ್ರಿನೇ ರುಬ್ಬಿಟ್ಟಿದ್ದೆ. ಇಲ್ಲಿ ತನಕ ಚೆನ್ನಾಗಿದ್ದು ಫರ್ಮೆಂಟೇಶನ್ ಆಗಿದೆ ನೋಡಿ. ಹಾಗೆ ಇದಕ್ಕೆ ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮ್ಗೆ ಅಮೂಲ್ ಅವರ ಕರ್ಡ್. ಇದರಲ್ಲಿ 1/4 ಲೋಟ ಅಮೂಲ್ ಅವರ ಕರ್ಡ್ ಅನ್ನ ಹಾಕಿದ್ದೀನಿ.
ಇವಾಗ ಇನ್ನೊಂದು ಸ್ವಲ್ಪ ಈ ಅಮೂಲ್ ಅವರ ಕರ್ಡನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ನಾನು ರಾತ್ರಿನೇ ರುಬ್ಬಿಟ್ಕೊಂಡಿದ್ರಿಂದ ಸ್ವಲ್ಪ ಹುಳಿ ಸ್ಮೆಲ್ ಬರ್ತಾ ಇದೆ, ಯಾಕಂದ್ರೆ ನಾನು ಏನೋ ಉಪಯೋಗಿಸಿಲ್ಲ. ಇದಿಷ್ಟು ಆಗಿದ್ಮೇಲೆ ಇದಕ್ಕೆ ನಾನು ಇಲ್ಲಿ ಅರಿಶಿನ ಉಪಯೋಗಿಸಿದ್ದೀನಿ, ಮೊದಲೇ ಹಾಕಿಟ್ಕೊಂಡಿದ್ದೀನಿ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಷ್ಟು ದೊಡ್ಡದ್ರಲ್ಲಿ ಮಾಡಲ್ಲ, ನಿಮ್ಗೆ ತೋರ್ಸಕ್ಕೆ ಅಂತ ಜಸ್ಟ್ ಇಲ್ಲಿ ತೆಕ್ಕೋತೀನಿ. ಇದನ್ನ ನಾನು ನನಗೆ ಸಂಜೆವೇ ಮಾಡ್ಕೋತೀನಿ. ಈಗ ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ಇಂಗು ನಾನು ಮೊದಲೇ ಹಾಕೊಂಡಿದ್ದೀನಿ. ಇರಬಾರ್ದು ಇದು. ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಇಲ್ಲಿ ಆಲ್ರೆಡಿ ಹಸಿರು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಲ್ಲ, ಅದನ್ನ 1 ಸ್ಪೂನ್ ಇಲ್ಲಿ ಹಾಕ್ತಾ ಇದ್ದೀನಿ. ಬೇಡ ಅನ್ನೋರು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು, ಆದ್ರೆ ಅದು ಖಾರಕ್ಕೆಲ್ಲ ಚೆನ್ನಾಗಿರತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕೊಂಡ ನಂತರ ಇದು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಇದು ಡೋಕ್ಲಾ ಆಗ್ಬಿಡತ್ತೆ. ಇದು ಡೋಕ್ಲಾಕ್ಕಿಂತ ಇನ್ನು ತೆಳ್ಳಗಿರ್ಬೇಕು ಇದರದ್ದು ಬ್ಯಾಟರ್. ಹಾಗಾಗಿ ಇದಕ್ಕೆ ನಾನು ಇನ್ನೂ ಸ್ವಲ್ಪ 1 ಲೋಟ ನೀರನ್ನ ಸೇರಿಸಿದ್ದೀನಿ. ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಅದರ ಕನ್ಸಿಸ್ಟೆನ್ಸಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಇದೇನು ಗಂಟಿರಬಾರ್ದು. ಹೀಗೆ ಮಾಡಿಕೊಂಡು ಇವಾಗ ನಾನು ಸ್ಟೀಮರಲ್ಲಿ ಬೇಯಿಸ್ಲಿಕ್ಕೆ ನೀರು ಇಟ್ಟಿದ್ದೀನಿ. ನಾನಿಲ್ಲಿ 2 ತರ ತೋರಿಸ್ತಾ ಇದ್ದೀನಿ. ಒಂದು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೊಂದು ತೋರಿಸ್ತೀನಿ, ಯಾಕಂದ್ರೆ ಇದು ಬೇಯಕ್ಕೆ 10 ನಿಮಿಷ ಬೇಕು. ನಿಮ್ಗೆ ತುಂಬಾ ಬ್ಯಾಟರ್ ಹಾಕಿ ಇದು ಮಾಡ್ಕೊಂಡಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ತಾನಾಗೆ ಜಾರ್ಕೋಬೇಕು, ಆ ತರ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಅನಂತರ ಒಂದು ಬಟ್ಲಿಗೆ ಎಣ್ಣೆ ತುಪ್ಪ ಏನಾದ್ರೂ ಒಂದು ಸವರ್ಕೊಂಡು ಅದನ್ನ ಬ್ಯಾಟರ್ ದಪ್ಪ ಆದ್ರೆ ಅದು ಡೋಕ್ಲಾ ಆಗತ್ತೆ. ಹಾಗಾಗಿ ಬ್ಯಾಟರ್ ಆದಷ್ಟು ನೀರಾಗೆ ಇರಬೇಕು. ಇವಾಗ ಇದು 1-2 ನಿಮಿಷ ಬಿಸಿ ಆಗ್ತಾ ಇದೆ. ಬಿಸಿ ಆಗ್ಲಿ ಅದು. ನಾನು ಈ ಚಟ್ನಿ ಅನ್ನಲ್ಲ, ಇದಕ್ಕೆ ಏನೇನು ಹಾಕಿದ್ದೀನಿ ಅಂದ್ರೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1 ಅರ್ಧ ಕಟ್ಟು ಪುದೀನ ಸೊಪ್ಪು, ಹಾಗೆ ಹಸಿಮೆಣಸು 2. ನೀವು ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡು. ಹಾಗೆ ಶುಂಠಿ 1 ಸಣ್ಣ ಗಾತ್ರದಷ್ಟು. ಹಾಗೆ ಇದಕ್ಕೆ ಸೇವ್ ಇಲ್ಲಿ ನಾನು ತೋರಿಸಿದ್ನಲ್ಲ, ಈ ಸೇವನ್ನ ಇಲ್ಲಿ ಉಪಯೋಗಿಸಿದೀನಿ. 2 ಚಮಚದಷ್ಟು ಸೇವ್ ಕೂಡ ಹಾಕೊಂಡಿದ್ದೀನಿ. ಹಾಗೆ ಐಸ್ ಕ್ಯೂಬ್ ಅನ್ನ ಹಾಕೊಂಡಿದ್ದೀನಿ. ಆಮೇಲೆ ಹುರಿದಿದಂತ ಜೀರಿಗೆ, ಇಲ್ಲ ಜೀರಿಗೆ ಪುಡಿ ಕೂಡ ಉಪಯೋಗಿಸ್ಕೋಬಹುದು. ಅದನ್ನೆಲ್ಲ ಹಾಕಿ ಫೈನ್ ಆಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿದ್ದು. ಅದಕ್ಕೆ ಒಂದು ಸ್ವಲ್ಪ ಈಗ ಲಿಂಬು ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದಿವಾಗ
ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು. ಇವಾಗ ನಂತರ ತೋರಿಸ್ತೀನಿ. ಇದು 10 ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಬೆಂದಾದ್ಮೇಲೆ ಈ ತರ ತೆಗಿಯಕ್ ಬರುತ್ತೆ. ಇದು ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಒಂದು ಪೇಪರಿಗೆ ಇಲ್ಲ ಬಾಳೆ ಎಲೆ ಆ ಥರ ಏನಾದ್ರು ಇದ್ರೆ ಅದನ್ನ ಹಾಕೊಂಡು ಚೆನ್ನಾಗಿ ಇದು ಬಿಡಬೇಕು. ಇದು ಬಿಟ್ಟ ನಂತರ ಈ ತರ ಹಾಕಿ ಇಲ್ಲಿ ಯಾವ ಕಡೆ ದಪ್ಪ ಬಂತು ಅಂತ ನೋಡ್ಕೊಂಡು ನಮಗೆ ರೋಲಿಗೆ ಬೇಕಾಗೋ ತರ ನಾವು ಇದನ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ತರ ರೋಲ್ ಮಾಡಕ್ಕೆ ಬರಬೇಕು. ಇದು ನಾನು ಮಾಡಿಟ್ಟು ಸ್ವಲ್ಪ ಹೊತ್ತಾಯ್ತು. ಬಿಸಿ ಬಿಸಿ ಇದ್ರೆ ಈಸಿಯಾಗಿ ರೋಲ್ ಮಾಡಬಹುದು. ಇದಕ್ಕಿಂತ ಮುಂಚೆ ನೀವು ಇದಕ್ಕೆ ಪೂರ್ತಿ ರೋಲ್ ಮಾಡಬಾರ್ದು. ರೋಲ್ ಮಾಡೋಕ್ಕಿಂತ ಮುಂಚೆ ಅಮೂಲ್ ಅವರ ಬಟರ್ ಅನ್ನ ಹಾಕ್ತಾ ಇದ್ದೀನಿ. ಅದು ಬಟರ್ ಹಾಕಿದ್ಮೇಲೆ ನಾನು ಈ ಲೋಚೋ ಮಸಾಲ ಅಂತ ಹೇಳಿದ್ನಲ್ಲ, ಈ ಲೋಚೋ ಮಸಾಲ ಕೂಡ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದು ಇನ್ನೂ ಸ್ವಲ್ಪ ನಾನು ತರ್ತರಿಯಾಗಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಆಗತ್ತೆ ಅಂದ್ರೆ ಫುಲ್ ಫೈನ್ ಪೇಸ್ಟ್ ಪುಡಿ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲಿ ಚೀಸ್ ಕೂಡ ಉಪಯೋಗಿಸ್ಕೋಬಹುದು. ಇಲ್ಲಾಂದ್ರೆ ನಾನಿಲ್ಲಿ ಕಾಯಿ ತುರಿ ಉಪಯೋಗಿಸ್ತಿದ್ದೀನಿ, ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಚಿಕ್ಕದಾಗಿ. ಇದು ಚಾಟ್ಸ್ ಆಕ್ಚುಲಿ, ಆದ್ರೆ ಗುಜರಾತ್ ಅಲ್ಲಿ ಬೆಳಿಗ್ಗೆ ತಿಂಡಿಗೂ ತಿಂತಾರೆ, ಹೊರಗಡೆ ಸಂಜೆ ಟೈಮಲ್ಲಿ ಚಾಟ್ಸ್ ತರಾನು ತಿಂತಾರೆ. ನಿಮ್ಗೆ ಹೇಗ್ ಬೇಕೋ ಹಾಗೆ ಜನ ತಿನ್ಬೋದು. ಇದು ಮಳೆಗಾಲದಲ್ಲಿ ಹೆಚ್ಚಿನದಾಗಿ ಅವರು ಮಾಡ್ಕೊಳ್ಳುವಂತ ರೆಸಿಪಿ ಅಂತೆ. ಇದನ್ನ ನೀವು ರೋಲ್ ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ರೆ ಏನೋ ಚೆನ್ನಾಗಿರತ್ತೆ, ಬಟ್ ನಾನು ಅವಾಗ ಹಾಕ್ತಾ ಮರ್ತೆ, ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ನೋಡಿ ಇದೆಲ್ಲ ಹಾಕಿ ಈ ತರ ರೋಲ್ ಮಾಡ್ಕೋಬೇಕು. ಇಷ್ಟೇ ಆಗಿಲ್ಲ, ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ, ಇದಕ್ಕೆ ಆಕಾರ ಏನಿಲ್ಲ, ನೀವು ಹೇಗ್ ಬೇಕಿದ್ರು ಕಟ್ ಮಾಡ್ಕೊಂಡು ಹೇಗ್ ಬೇಕಿದ್ರು ತಿನ್ಬೋದು. ಇದಕ್ಕೆ ಮೇಲಿಂದ ಮತ್ತೆ ಸ್ವಲ್ಪ ಶೇವು, ನಮ್ಗೆ ಏನೇನ್ ಬೇಕೋ ಆ ತರ, ಇವಾಗ ಚಾಟ್ಸ್ ನಾವ್ ಏನೇನ್ ಹಾಕೋತೀವಲ್ಲ ಆ ತರ ಹಾಕೋಬೇಕು. ಖಾರ ಇಷ್ಟ ಅನ್ನೋರು ಇನ್ನು ಸ್ವಲ್ಪ ಈ ಚಟ್ನಿಯನ್ನ ಇದ್ರ ಮೇಲೆ ಹಾಕೋಬಹುದು.
ಸ್ವಲ್ಪ ಇದು ಟೊಮೆಟೊ ಕೆಚಪ್, ಇದು ಖಾರಕ್ಕೆ ಸ್ವಲ್ಪ ಶೇಜ್ವಾನ್ ಸಾಸ್, ಮೇಲಿಂದ ಸ್ವಲ್ಪ ಅಮೂಲ್ ಬಟರ್. ಇವಾಗ ನಾನಿದು ಎಷ್ಟು ಬೆಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ. ನಾನು ಇದಕ್ಕೆ ಯಾವುದು ಅಂದ್ರೆ ಈನೋ ಸೋಡಾ ಆ ಥರದ್ದೇನು ಉಪಯೋಗಿಸಿದ್ದಲ್ಲ, ಇದು ಹಾಗೆ ಮಾಡಿದ್ದು. ಮೊಸರು ಒಂದೇ ಇದಕ್ಕೆ ಫರ್ಮೆಂಟೇಶನ್ ಆಗ್ಲಿಕ್ಕೆ, ಯಾಕಂದ್ರೆ ಉದ್ದು ಮತ್ತೆ ಕಡಲೆಬೇಳೆ ಇರೋದ್ರಿಂದ ಹಾಗೆ ತಾನೇ ಫರ್ಮೆಂಟೇಶನ್ ಆಗಿದೆ. ಅದು ಚೆನ್ನಾಗಿ ಬಂದಿದೆ. ಇದು ಇನ್ನೊಂದ್ 2 ನಿಮಿಷ ಆಗ್ಬೇಕು. ಇಲ್ಲಿ ನೋಡಿ ಲೋಚೋ ರೋಲ್ಸ್ ರೆಡಿ ಆಗಿದೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಮೇಲೆ ನೀವು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡು ಚಟ್ಪಟ ಅಂತ ತಿನ್ಬಹುದು. ಇದು ರೋಲ್. ಇದು ರೋಲ್ ಅಲ್ಲ, ಸುಮ್ಮನೆ ಇದು ಬೆಂದಿದ್ರ ಮೇಲೆ ನಾವು ದೋಸೆ ಹೇಗೆ ತೆಗಿತೀವಲ್ಲ ಅದೇ ತರ ತೆಗೆದ್ಬಿಟ್ಟು ಹಾಕೊಂಡಿರೋದು. ನೋಡಿ, ಇದು ಸಾಮಾನ್ಯ ಲೋಚೋ, ಇದು ಲೋಚೋ ರೋಲ್ಸ್. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಹಾಗೆ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಇದಾಗ್ತಾ ಇದೆ, ಇನ್ನೂ ಒಂದು 2 ನಿಮಿಷ ಬೇಕು ಇದಕ್ಕೆ. ಈ ಒಂದು ಅವಕಾಶಕ್ಕಾಗಿ ಅಮೂಲ್ ಪೇಜ್ಗೆ ಧನ್ಯವಾದಗಳು, ಹಾಗೆ ಜಾನ್ಸತ್ತೆಗೆ ಧನ್ಯವಾದ. ಹಾಗೆ ಇಷ್ಟೊಂದು ನಮಗೆ ಕಾಲ್ ಮಾಡಿ ಎಲ್ಲ ಹೇಳಿ ನಮಗೆ ಸಹಾಯ ಮಾಡ್ತಿರೋ ನಂದಿನಿ ಮೇಡಮ್ ಕೂಡ ಧನ್ಯವಾದ. ಈ ಮಳೆಗಾಲದಲ್ಲಿ ಎಲ್ಲರೂ ಒಂದ್ ದಿವಸ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.